ಕೂದಲು ಉದುರಿಕೆ ನೋಡಿ, ಕೂದಲು ಥರನೇ ಇರುತ್ತೆ ನೋಡಿ. ಇದು ಈ ರೀತಿ ಮುರಿದ್ರೆ ನೋಡಿ ಎಲ್ಲ ಒಂದೇ ಸರಿ ಮುರಿದೋಯ್ತು. ತಿನ್ಬೋದು ಹಂಗೆ. ಎಷ್ಟು ಗುಂಪಾಗಿದೆ ನೋಡಿ, ಈ ಥರ ಇರುತ್ತೆ. ನಮಸ್ತೆ ವೀಕ್ಷಕರೇ, ಹಲವಾರು ಜನ ಕೂದಲು ಉದುರಿಕೆ ಅಂಥೇಳಿ ಹಲವಾರು ಜನ ಮೆಸೇಜ್ ಮಾಡೋದು, ಫೋನ್ ಮಾಡೋದು ಮಾಡ್ತಾಯಿದ್ದಾರೆ. ವಯಸ್ಸು ತಾರತಮ್ಯ ಇಲ್ಲ. 20 ವರ್ಷ ಹುಡುಗರಿಗೂ ಉದುರ್ತಾ ಇದೆ, 40 ವರ್ಷದವ್ರಿಗೂ ಉದುರ್ತಾ ಇದೆ ಕಂಪ್ಲೇಂಟು. ಇದಕ್ಕೆ ಒಂದು ಅದ್ಭುತವಾದ ಮೂಲಿಕೆ ತಂದಿದ್ದೀನಿ. ಕೂದಲು ಥರನೇ ಇರುತ್ತೆ ನೋಡಿ. ಇದು ಇದೇ ಥರ ಕಾಣಿಸುತ್ತೆ. ಯಾರನ್ನ ಗುರ್ತಿಡಿತಾರೆ, ಗುರ್ತಿಡಿದಿರೋರಿಗೆ ನೋಡಿ, ಆಲದ ಮರ ಬೇರು ಅಂದರೆ, ಬೇರಂದರೆ ಬುಡದಲ್ಲಿ ಹೋಗೋ ಬೇರಲ್ಲ, ಹಿಂಗೆ ನೇತಾಡ್ತಾ ಇರುತ್ತೆ. ಎಲ್ಲ ರೋಡ್ ಗಡ್ಡನೂ ಬರುತ್ತೆ, ಅದೇ ಹಿಂಗೆ ಕೆಳಗೆ ಕೂತ್ಕೊಂಡು ಇದೇ ದೊಡ್ಡದು ಬೇರಾಗತ್ತೆ. ಇದನ್ನು ನೋಡಿ ಈ ರೀತಿ ಮುರಿದ್ರೆ ನೋಡಿ ಎಲ್ಲ ಒಂದೇ ಸರಿ ಮುರಿದೋಯ್ತು. ತಿನ್ಬೋದು ಹಂಗೆ, ಹಿಂಗೆ ನೋಡಿ ತಿನ್ಬೋದು. ಇದ್ರ ಜೊತೆಗೆ ಅನುಪಾನವಾಗಿ ಏನು ಮಾಡಬೇಕು ಅಂತಂದರೆ, ಇದು ಕೂದಲಿಗೆ ನೋಡಿ ಎಷ್ಟು ಗುಂಪಾಗಿದೆ ನೋಡಿ, ಈ ಥರ ಇರುತ್ತೆ. ಇದು ಗಂಟಾಗಿ ಉದ್ದ, ಇದೂ ಅಷ್ಟೇ ಈ ಥರ ಬರುತ್ತೆ. ಲಾವಾಂಚ ಬೇರುಗಳು ಅಂತ ಹೇಳ್ತೀವಿ ಇದನ್ನು. ಇವೆರಡೂ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಯಾವುದೂ ಹಾಕಬಾರ್ದು, ಕರಿ ಎಳ್ಳೆಣ್ಣೆ ಹಾಕಬೇಕು. ಎಳ್ಳೆಣ್ಣೆ ಹಾಕಿ ತಾಮ್ರದ ಪಾತ್ರೆಯಲ್ಲಿ ಕಾಯಿಸ್ಕೊಂಡ್ರೆ ತುಂಬ ಉತ್ತಮ. ಬೇರೆ ಅದರಲ್ಲಿ ಯಾವುದರಲ್ಲೂ ಕಾಯಿಸಬಾರ್ದು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಕುದ್ದು ಅದು ನಿಧಾನಕ್ಕೆ, ಈಗ ಅರ್ಧ ಲೀಟ್ರ್ ಹಾಕಿದರೆ 1/4 ಲೀಟ್ರ್ ಬರೋ ಮಟ್ಟಕ್ಕೆ ಕುದಿಬೇಕು. ಕೂದಲು ಬುಡಕ್ಕೆ ಸ್ಕಾಲ್ಪ್ ಅಂತೀವಲ್ಲ, ಸ್ಕಾಲ್ಪ್ ಟಚ್ ಆಗಂಗೆ ಹಚ್ಚಬೇಕು. ನಿಧಾನಕ್ಕೆ ಹಚ್ಬಿಟ್ಟು ಹೀಗೆ ಮಾಡಬೇಕು, ಮರ್ದನೆ ಮಾಡಬೇಕು.